ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಲೈಕ್ ಮಾಡಿ. ಸೊ ದಟ್ ನನಗಿನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅಂತ ಮೋಟಿವೇಟ್ ಆಗುತ್ತೆ. ಸೊ ನೀವೆಲ್ಲ ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ. ಈ ವಿಡಿಯೋ ಬಂದು ನಮ್ಮ ಸಿದ್ದಮಲ್ಲೇಶ್ವರ ಜಾತ್ರೆ ಮಹೋತ್ಸವ ಆಗಿರುತ್ತೆ. ಸೊ ನೀವು ಹಿಂದಿನ ವೀಡಿಯೋದಲ್ಲಿ ಅಂದರೆ ಪುರವಂತರು ಬಂದಿದ್ದರು ಅಂತ ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನೋಡಬೇಕು, ಬಿಕಾಸ್ ಕಂಟಿನ್ಯೂಯೇಷನ್ ಇದು. ಸೊ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಮ್ಮ ಕಡೆ ಏನಂತ ಹೇಳಿದ್ರೆ, ನೀವು ರಥೋತ್ಸವ ಅಂತ ಹೇಳ್ತೀರಲ್ಲ, ಸೊ ನಮ್ಮ ಕಡೆ ನಮ್ಮ ನಾರ್ತ್ ಕರ್ನಾಟಕ ಅಂದರೆ ಕಲಬುರಗಿ ಸೈಡ್ ತೇರು ಅಂತ ಹೇಳ್ತೀವಿ. ಸೊ ನಮ್ಮೂರಲ್ಲಿ ತೇರು ಹೇಳ್ಕೊಂಡು ಹೋಗ್ತಾರೆ. ಸೊ ಎಷ್ಟು ಜನ ಉಪವಾಸ ಇರ್ತಾರೆ ಆ ಟೈಮಲ್ಲಿ, ಉಪವಾಸ ಇದ್ದರು. ಸೊ ಆ ಟೈಮಲ್ಲಿ ನಾನೇನು ಉಪವಾಸ ಇರಲಿಲ್ಲ, ಬಿಕಾಸ್ ನನಗೆ ಉಪವಾಸ ಮಾಡೋದಂದರೆ ಆಗಲ್ಲ, ಬೇಗ ಹೊಟ್ಟೆ ಹಸಿವಾಗುತ್ತೆ. ಸೊ ಅದಾದಮೇಲೆ ಇನ್ನೊಂದು ಹೇಳ್ಬೇಕು ಏನಂತಂದರೆ, ನಿಮಗೆ ಫನ್ನಿ ಅನಿಸ್ಬೋದು, ಆಮೇಲೆ ಕ್ವೆಶನ್ ಕೂಡ ಅರೈಸ್ ಆಗ್ಬೋದು. ನಮ್ಮೂರಲ್ಲಿ ಎಷ್ಟು ಉಪವಾಸ ಮಾಡ್ತಾರೋ ಜನ, ಮೀನ್ಸ್ ನಾರ್ತ್ ಕರ್ನಾಟಕ ಸೈಡು ಉಪವಾಸ ಇದ್ದರು ಅಂತ ಅಂದ್ಕೊಳ್ಳಿ, ಅವ್ರು ಜಾಸ್ತಿ ಕನ್ಸ್ಯೂಮ್ ಮಾಡೋದು ಟೀ ಆ್ಯಂಡ್ ವಾಟರ್. ಟೀ ಯಾಕೆ ಅಂದರೆ ಅವ್ರಿಗೆ ಆಲ್ ಟೈಮ್ ಫೇವ್ರೇಟು, ಟೀ ಕುಡಿದ್ರೆ ಎನರ್ಜಿ ಸಿಗುತ್ತಂತೆ. ಸೊ ನಾನು ಹೇಳ್ತಿರ್ತೀನಿ ಆಯಿತಾ, ನಮ್ಮ ಕಡೆ ಯಾರೆಲ್ಲ ಜಾಸ್ತಿ ಟೀ ಕುಡಿತಿರ್ತಾರೋ ಅವ್ರಿಗೆ ಹೇಳಿದ್ರೆ ಅವರು ನನಗೆ ವಾಪಸ್ ಬೈತಾರೆ. ಟೀ ಮಾತ್ರ ಬೇಕೇ ಬೇಕು ಅವ್ರಿಗೆ. ನಮ್ಮ ಮನೆಯಲ್ಲಿ ಇದ್ದಾಗ ಒಂದು 3 to 4 ಮೆಂಬರ್ಸ್ ಹುಷಾರಿಲ್ಲ ಅಂದರೂ ಟೀ 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 ಅಂತಿರ್ತಾರೆ. ಉಪವಾಸ ಇದ್ದಾಗ ಏನು ತಿನ್ನಬೇಕು ಅದನ್ನೆಲ್ಲ ಬಿಟ್ಟು ಟೀ ಮತ್ತು ವಾಟರ್ಗಿನ ಜಾಸ್ತಿ ಟೀನೇ ಜಾಸ್ತಿ ಕನ್ಸ್ಯೂಮ್ ಮಾಡೋದು. This is very wrong. वाह दीदी, वाह दीदी, नहीं दीदी, वाह दीदी, what is this? दीदी, दीदी. ಸೊ ಬಿಡಿ, ಅದು ಅಲ್ಲಿಗೆ ಬಿಡೋಣ. ನೆಕ್ಸ್ಟ್ ಬನ್ನಿ, ನಮ್ಮ ಜಾತ್ರೆ ಹೇಗೆ ನಡೀತಿದೆ ಅಂತ ಹೇಳ್ತೀನಿ. ಸೊ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ನೀವು ನೋಡ್ತಿರ್ಬೋದು, ನೈಟ್ ಆಗಿಬಿಟ್ಟಿದೆ ಆಲ್ರೆಡಿ, ಬಿಕಾಸ್ ಪುರವಂತರೆಲ್ಲ ಬಂದಿದ್ದರು. ಸೊ ಫುಲ್ಲು ಊರೆಲ್ಲ ರೌಂಡ್ ಹಾಕೊಂಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟು, ಸೊ ನಾವು ಕೂಡ ಬಂದು ರೀಚ್ ಆದ್ವಿ ದೇವಸ್ಥಾನ ಹತ್ರ. ಸೊ ಇಲ್ಲೇ ತೇರು ಎಳೆಯೋದು. ಸೊ ಎಲ್ಲರೂ ಪಟಾಕಿನ ಸಿಡಿಸ್ತಾಯಿದ್ರು ನೋಡಿ. ವೆರೈಟಿ ಕೈಂಡ್ ಆಫ್ ಡಿಸೈನ್ ಕಾಣಿಸ್ತಿದೆಯಲ್ಲ ಮೇಲಿದು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ಎಂಜಾಯ್ ಮಾಡ್ತಾಯಿದ್ವಿ. ಇನ್ನೂ ಸ್ಟಾರ್ಟ್ ಮಾಡಬೇಕಾಗಿತ್ತು, ಮೀನ್ಸ್ ತೇರು ಎಳಿತಾರಲ್ಲ ಅದು ಇನ್ನೂ ಸ್ಟಾರ್ಟ್ ಮಾಡಬೇಕು. ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಅಂದರೆ ಬೇರೆ ಊರ ಕಡೆಯವರೆಲ್ಲ ಬರ್ತಾರೆ ಜಾತ್ರೆ ನೋಡೋಕ್ಕೆ. ಸೊ ಎಷ್ಟೋ ಜನ ನಮ್ಮೂರಲ್ಲಿರೋರು ಕೂಡ ಬೇರೆ ಕಡೆ ಹೋಗಿರ್ತಾರೆ, ಮೀನ್ಸ್ ಬೇರೆ ಕಡೆ ಸೆಟ್ಲಾಗಿರ್ತಾರೆ, ಅವರು ಕೂಡ ಬರ್ತಾರೆ ಊರಿಗೆ. ಸೊ ಯಾಕಂತ ಹೇಳಿದ್ರೆ ನಮ್ಮೂರ ಜಾತ್ರೆ ಅಂದರೆ ನಾವೇ ಇರಬೇಕಲ್ವ. ಸೊ ಹಾಗಾಗಿ ಎಲ್ಲ ಊರಿನವರು ಬರ್ತಾರೆ. ಇವನ್ ನಾವು ಕೂಡ ಅಲ್ಲಿಲ್ಲ ಊರಲ್ಲಿ, ನಾವು ಬೇರೆ ಅಂದರೆ ಬೆಂಗಳೂರಲ್ಲಿ ಇರೋದು. ಸೊ ಹಾಗಾಗಿ ನಾವು ನಮ್ಮ ಜಾತ್ರೆಗೆ ಅಂತ ಹೋಗಿದ್ವಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಮ್ಮೂರಲ್ಲಿ ಎಲ್ಲರೂ ವೈಟ್ ಆ್ಯಂಡ್ ಆರೆಂಜ್ ಕಲರ್ ಶಾಲ್ ಹಾಕ್ಕೊಂಡಿರ್ತಾರೆ. ಅದು ನಮ್ಮ ಕಡೆ ಅದೊಂದು ಇದಾಗಿಬಿಟ್ಟಿದೆ, ಏನು ಸಿಸ್ಟಮ್ ಆಗಿಬಿಟ್ಟಿದೆ, ಹಾಕ್ಕೊಂಡ್ಬಿಡ್ತಾರೆ. ವೈಟ್ ಅಂದರೆ ಅದು ಯಾವಾಗಲೂ ಯೂಸ್ ಮಾಡ್ತಾರೆ. ಶಾಲ್ ಅಂತ ಹೇಳಿದ್ರೆ ಅದು ಅವ್ರ ಸಿಂಬಲ್, ಆ ಜಾತ್ರೆಗೆ ಯೂಸ್ ಮಾಡಿರ್ತಾರೆ. ಸೊ ದಟ್ ಅದು ಸಿಂಬಲಾಗಿ ಯಾರೆಲ್ಲ ಜಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಮೇಲೆ ಇದಿರುತ್ತಲ್ಲ ಅದಿದು ರೆಸ್ಪಾನ್ಸಿಬಿಲಿಟಿ. ಸೊ ಅದರಿಂದ ಯಾರು ಟೇಕ್ ಓವರ್ ಮಾಡಿರ್ತಾರೆ ಅವರೆಲ್ಲ ಆ ಥರ ವೇರ್ ಮಾಡಿ ಆ ಥರ ವೇರ್ ಮಾಡಿರ್ತಾರೆ. ಸೊ ಅಲ್ಲೆಲ್ಲ ನೋಡ್ಬೋದು ನೀವು, ಅದು ಉಸ್ತುವಾರಿ ತೊಗೊಂಡಿರ್ತಾರಲ್ಲ ಅವರೆಲ್ಲ ಅಲ್ಲಿ ಅಸೆಂಬಲ್ ಆಗಿದ್ದಾರೆ ನೋಡಿ. ಸೊ ಇವಾಗೇನು ತೇರು ಎಳಿಬೇಕು. ಅದಕ್ಕೂ ಮುಂಚೆ ನಮ್ಮ ಕಡೆ ಡೇಟ್ಸ್, ನಿಮ್ಗೆ ಗೊತ್ತಲ್ವ, ಡೇಟ್ಸ್ ಅಂದರೆ ನಮ್ಮ ಕಡೆ ನಾವು ಖಾರಿಕ್ ಅಂತ ಹೇಳ್ತೀವಿ. ಸೊ ಅದು ಮಾರೋರು ಬಂದಿದ್ರಲ್ಲಿ. ಸೊ ನಾವೇನು ಮಾಡಿದ್ವಿ, ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಏನಂತ ಹೇಳಿದ್ರೆ, ಅದು ತೇರು ಎಳ್ಕೊಂಡು ಹೋಗ್ಬೇಕಾದ್ರೆ ನಾವು ಅದನ್ನು ತೇರು ಎಳ್ಕೊಂಡು ಹೋಗ್ಬೇಕಾದ್ರೆ ಹಾಗೆ ಎಸಿಬೇಕು ತೇರು ಮೇಲೆ. ಸೊ ಎಸಿಯೋದಕ್ಕೋಸ್ಕರ ಇನ್ನೊಂದೇನೋ ಇದೆ, ಅದು ಕಟ್ತಾರೆ ಅದರಲ್ಲಿ, ಅದರ ಹೆಸರು ನನಗೆ ನೆನಪೇ ಆಗ್ತಿಲ್ಲ, ಸಾರಿ. ಅದನ್ನು ಕಟ್ಬಿಟ್ಟು ನಾವು 2 ತೊಗೊಂಡ್ವಿ. ಅದು ಕಟ್ಬಿಟ್ಟು ತೇರು ಎಳ್ಕೊಂಡು ಹೋಗ್ಬೇಕಾದ್ರೆ ನಾವು ಅದಕ್ಕೆ ಎಸಿಬೇಕು. ಸೊ ಇಲ್ಲೆಲ್ಲ ಕಂಬಗಳನ್ನ ಎತ್ಕೊಂಡು ಮುಂದೆ ನಿಂತ್ಕೊಳ್ತಿದ್ದಾರೆ. ಅಲ್ಲೇನು ರೆಡ್ ಕಲರ್ ನೋಡ್ತಾ ಇದ್ದೀರಲ್ಲ, ಅದು ಆವಾಗಲೇ ಎತ್ಕೊಂಬಂದಿದ್ರಲ್ಲ, ಅದರಲ್ಲೇ ಸಿದ್ದಮಲ್ಲೇಶ್ವರದ್ದು ಮೂರ್ತಿ ಇರುತ್ತೆ. ಸೊ ಅದನ್ನು ಮುಂದೆ ಇಟ್ಕೊಂಡು ಹಿಂದೆ ತೇರು ಎಳ್ಕೊಂಡು ಹೋಗ್ತಾರೆ. ಸೊ ಇದು ಆಲ್ರೆಡಿ ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಇವರೆಲ್ಲ ಬಂದಿರೋದನ್ನು ನಿಮಗೆ ತೋರಿಸಿರ್ತೀನಿ. ನೀವು ಪ್ಲೀಸ್ ಯಾರೆಲ್ಲ ನೋಡಿಲ್ಲ, ಪ್ಲೀಸ್ ಅದು ಹೋಗ್ಬಿಟ್ಟು ನೋಡಿ. ಸೊ ಎಲ್ಲ ರೆಡಿ ಆಗ್ತಿದ್ದಾರೆ, ಇನ್ನೇನು ಇವಾಗ ತೇರು ಎಳಿಬೇಕು. ಸೊ ಎಲ್ಲ ಕಂಬ ಆಮೇಲೆ ಅದೆಲ್ಲ ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ಅಲ್ಲಿ ಎಷ್ಟು ಸೆಕೆ ಆಗ್ತಿತ್ತು ಅಂದರೆ, ಬಿಕಾಸ್ ಇದೆಲ್ಲ ನಡೆದಿದ್ದು ಸಮ್ಮರ್ ಟೈಮ್ ಅಲ್ವಾ. ಸೊ ಹಾಗಾಗಿ ನೈಟ್ ಟೈಮ್ ಬೇರೆ, ನಾವಿರೋದು ಗ್ರೀನರಿ ಸರೌಂಡಿಂಗ್ಸಲ್ಲೇ ಇದ್ದೀವಿ. ಬಟ್ ಆದರೂ ಏನು ಗಾಳಿ ಬರ್ತಾ ಇರಲಿಲ್ಲ. ನಿಮಗೆ ಗೊತ್ತು ನಾರ್ತ್ ಕರ್ನಾಟಕ ಅಂದರೆ ಎಷ್ಟಿರುತ್ತೆ ಬಿಸಿಯಲ್ಲಿ ಅಂತ. ಏನು ಗಿಡಗಳಿದ್ರು ಅಷ್ಟೇ, ಮರಗಳಿದ್ರು ಅಷ್ಟೇ, ಗಾಳಿ ಮಾತ್ರ ತುಂಬ ಕಡಿಮೆನೇ. ಸಮ್ಮರ್ ಟೈಮ್ ಯಾವತ್ತಿದ್ರೂ ಸಮ್ಮರೇ ಆಗುತ್ತೆ ಹೊರತು ಗಾಳಿ ಗಿಡ ಇರೋ ಕಡೆ ಎಲ್ಲ ಗಾಳಿ ಬರೋ ಚಾನ್ಸೇ ಇಲ್ಲ. ಆ ಥರಷ್ಟು ಸೆಕೆ ಆಗ್ತಿತ್ತು. ಸೊ ನಾನು ಹೇಳಿದ್ನೆಲ್ಲ ಖಾರಿಕ್ ಸೇಲ್ ಮಾಡ್ತಾರೆ ಅಂತ, ಇವರೇ ನೋಡಿ, ಇವ್ರು ಬರ್ತಾಯಿದ್ರು ಸೇಲ್ ಮಾಡಿಕೊಂಡು. ಸೊ ಈ ಟೈಮಲ್ಲಿ ಅವ್ರಿಗಂತೂ ಬಂಪರ್ ಆಫರ್ ಇರುತ್ತೆ, ತುಂಬ
ಸೇಲ್ಸ್ ಆಗುತ್ತೆ ಅವ್ರಿಗೆ. ಸೊ ಎಲ್ಲ ಫುಲ್ ಸೆಟ್ ಆಗ್ತಿದೆ ನೋಡಿ. ಅಲ್ಲಿ ತಮಟೆ ಸೌಂಡ್ ಬರ್ತಿದೆ. ಆ್ಯಕ್ಚುಲಿ ನಿಮಗೆ ತೋರಿಸ್ತೀನಿ ಸಾಧ್ಯ ಆದರೆ. ನಮ್ಮ ಕಡೆ ತಮಟೆ ಸೌಂಡ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಸಿಚುವೇಶನ್ ತಕ್ಕಂಗೆ ತಮಟೆ ಸೌಂಡ್ ಹಾಕ್ತಾರೆ. ಸೊ ಬನ್ನಿ ನೋಡಿ, ಎಲ್ಲ ರೆಡಿ ಆಗ್ತಿದ್ದಾರೆ ಎಳಿಯೋಕ್ಕೆ. ಸೊ ಎಲ್ಲ ಹಗ್ಗ ಇಟ್ಕೊಂಡು ಅವ್ರ ಪೊಸಿಷನ್ ತೊಗೊಳ್ತಿದ್ದಾರೆ. ನೀವೇ ನೋಡಿ ಹೇಗೆ ತೇರು ಎಷ್ಟು ಚೆನ್ನಾಗಿ ಎಳಿತಾರೆ ಅಂತ. ಸೊ ತೇರು ಹೇಳ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕಡೆ ಯಾವ ದೇವರಾದರೂ ಅಷ್ಟೇ, ಮತ್ತು ಎಲ್ಲಿಗಾದರೂ ಒಳ್ಳೆ ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೂ ಒಂದು ವರ್ಡ್ ಹೇಳ್ತಿರ್ತಾರೆ. ದೇವ್ರಿಗೆ ಜೈಕಾರ ಹಾಕ್ತಾ ಇರ್ತಾರೆ. ಸೊ ನಾನು ನಿಮ್ಗೆ ಅದು ಹೇಳ್ತೀನಿ ಇವಾಗ. ತೇರು ಎಳಿಬೇಕಾದ್ರೆ ಇಲ್ಲಿ ಹೇಳ್ತಾರೆ. ಇವಾಗ ನಾನು ಹೇಳ್ತೀನಿ, ಜೈ ಸಿದ್ದಮಲ್ಲೇಶ್ವರ ಮಹಾರಾಜ್ ಕಿ ಜೈ, ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ, ಈ ಥರ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿರೋದ್ರಿಂದ ನಾನು ಹೇಳಿದೆ, ಬಟ್ ಈ ವಿಡಿಯೋದಲ್ಲಿ ಇತ್ತು ಬಿಕಾಸ್ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ತೊಗೊಳ್ಳಿಲ್ಲ ವಾಯ್ಸು. ಆಮೇಲೆ ಹೇಳ್ಕೊಂಡು ಬಂದಾದಮೇಲೆ ಹಿಂದೆ ಆ್ಯಕ್ಚುಲಿ ನಾನು ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನೇ ಹೋಗ್ಬಿಟ್ಟಿದ್ದೆ ಅಲ್ಲಿಗೆ. ಅಂದರೆ ಏನು ಕಾರ್ಯಕ್ಕಂತ ಎಸ್ದಿರ್ತಾರಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕು. ದೇವರಿಗೆ ಇಳ್ದಿರೋದೆಲ್ಲ ಹುಡುಕಬೇಕು. ಸೊ ನಾನು ಹುಡುಕ್ದೆ, ನನಗೂ ಸಿಕ್ತು. ತುಂಬ ಕಲೆಕ್ಷನ್ ಮಾಡಿಬಿಟ್ಟಿದೆ, 6 to 7 ನನಗೂ ಸಿಕ್ತು. ಸೊ ತುಂಬ ಕಲೆಕ್ಷನ್ ಮಾಡಿದ್ದೆ ನಾನು ಕೂಡ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.